ಇದನ್ನು ಶೋರೂಮ್ ಇದಕ್ಕೆ ಬಿಡೋಣ, ಇನ್ನೂ ಓಪನ್ ಆಗಿಲ್ಲ. ಇದು 9:15 9:45 ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಎಲ್ಲ ವಾಷಿಂಗ್ ಎಲ್ಲ ಆಗಿ ಕ್ಲೀನ್ ಮಾಡಿ ತುಂಬ ಟಫ್ ಇತ್ತು. ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಜಲ್ದಿ ಎದ್ದಾಯಿತು. ಇವತ್ತು ಏನೇ ಗೊತ್ತಾ, ಸೊ ಇವತ್ತು ರಜಾ, ಇವತ್ತು ಡೈಲಿ ರಜಾ ಹಾಕಿದ್ದೀನಿ. ಸೊ ಗಾಡಿ ಸರ್ವಿಸಿಗೆ ಬಿಡಬೇಕು. ಆ್ಯಂಡ್ ಇನ್ನು ಮನೆ ತುಂಬ ಕೆಲಸ ಇದ್ದಾವೆ. ಇವತ್ತು ಈ ಡ್ರಮ್ ಕ್ಲೀನ್ ಮಾಡಬೇಕಂತೆ. ಸೊ ಡ್ರಮ್ ಎಲ್ಲ ಕ್ಲೀನ್ ಮಾಡೋಣ. ಮತ್ತು ಇವತ್ತು ಅಷ್ಟೊಂದು ಕೆಲಸ ಇಲ್ಲ. ಸೊ ಅಲ್ಲಿ ನಮ್ಮ ಲಾನ್ ಕ್ಲೀನ್ ಮಾಡಬೇಕಂತೆ. ಸೈಡ್ ಆ ಕಡೆ ಹುಲ್ ಜಾಸ್ತಿ ಬೆಳೆದಿದ್ದಾವೆ, ಹುಲ್ ಕೀಳಬೇಕಂತೆ. ಮತ್ತು ಗಾಡಿ ಸರ್ವಿಸಿಗೆ ಬಿಡಬೇಕು, ಮತ್ತು ಡ್ರಮ್ ಕ್ಲೀನ್ ಮಾಡಬೇಕು. ಮತ್ತು ಇನ್ನೂ ತುಂಬ ಕೆಲಸ ಇದೆ, ಮನೆ ಕೆಲಸ. ಸೊ ಅದಕ್ಕೋಸ್ಕರ ಇವತ್ತು ರಜಾ ಹಾಕಿನಿ. ಸೊ ಬನ್ನಿ ಇವಾಗ ನಾವು ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಹೋಗೋಣ. ಗಾಡಿ ಸರ್ವಿಸ್ ಕೂಡ ಬಂದಿದೆ. ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾಗಲ್ಲ ಬಂದಿದ್ದು ಹೊಂಡಾ ಶೋರೂಮ್ ನೋಡಿ. ನಾನು ಗಾಡಿ ತಂದಿದ್ದೆ, ನೋಡಿ ನಿಂತಿದೆ. ನೋಡಿ ಮೊದಲೇ ಎರಡು ಗಾಡಿಗಳು ನಿಂತಿದ್ದಾವೆ. ನನ್ನ ಡೈನೂ ಇಲ್ಲ ನಿಂತಿದೆ. ಗಾಡಿ ಸರ್ವಿಸ್ ಆಗಬೇಕು. ಇವಾಗ ಗಾಡಿ ಸರ್ವಿಸ್ ಮಾಡಿಸ್ತೀವಿ. ಎಷ್ಟು ಹೊಡಿಸಿ ನೋಡಿ ಇಲ್ಲಿ 2,237. ಆದ್ರೆ ಇವ್ರು ಹಾಕಿದ್ರು 4,000 ಅಂತ ಹಾಕಿದ್ರೆ ಗಾಡಿ ಗುರು ವಾಯ್ಸ್ ಸೌಂಡ್ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಜಲ್ದಿ ಮಾಡ್ಸೋಣ ಅಂತಾನೆ ತಗೊಂಡೆ. ಯಾಕಪ್ಪ ಅಂತ ಜಲ್ದಿ ಮಾಡಿಸ್ಬಿಡು. ಗಾಡಿ ಹಾಳಾಗೋದ್ರೆ ಆಮೇಲೆ ಮತ್ತೆ ಇರೋಲ್ಲ. ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಇದನ್ನ ಶೋರೂಮ್ ಇನ್ನೂ ಓಪನ್ ಆಗಿಲ್ಲ. 9:15 9:45 ಓಪನ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೂ ಓಪನ್ ಆಗಿಲ್ಲ. ಅದಕ್ಕೋಸ್ಕರ ಕಾಯ್ತೀನಿ ಹೊರಗಡೆ. ಮೇಗಡೆ ಎಷ್ಟು ಗಾಡಿಗಳು. ಸೊ ಇನ್ನೂ ಓಪನ್ ಆಗಿ ಗೇಟ್ ಗಾಡಿಯೆಲ್ಲ ಇರ್ತೀವಿ ಅಂತ ಹೇಳಿದ್ರು. ಆದ್ರೆ ಓಪನ್ ಆಗಿ ಕಾಣ್ತೀನಿ ಅನ್ಸುತ್ತೆ ಕತ್ತೆ. ಸೊ ಜಲ್ದಿ ಬನ್ನಿ ಇದನ್ನ ನೀಟಾಗಿ ಸರ್ವಿಸ್ ಮಾಡ್ತಾರೆ. ಸರ್ವಿಸ್ ಅಂದ್ರೆ ನನಗೂ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ನೋಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಸರ್ವಿಸ್ ನನ್ನ ತಮ್ಮನ ಕೈ ಕೊಟ್ಟಿದ್ದೆ. ಚಿರುವಂತ ಅವ್ನು ಮಾಡ್ಸಿದ. ಸೆಕೆಂಡ್ ಸರ್ವಿಸ್ ನಾನೇ ಮಾಡ್ಸೋಣ ಅಂತಾನೆ ರಜಾ ಹಾಕ್ಬಿಟ್ಟು ರಜಾ ಹಾಕ್ಬಿಟ್ಟು ನೋಡಿ ಇವತ್ತು ಸರ್ವಿಸ್ ನೋಡೋಣ. ಗಾಡಿ ಇವಾಗ ಸೌಂಡೇ ಬೇರೆ, ಮೊದಲೇ ಸೌಂಡು ಒಂಥರ. ಇವಾಗ ಹೆಂಗ್ ಚೇಂಜ್ ಆಗುತ್ತೆ ನಾವು ನೋಡೋಣ. ಫೈನಲ್ಲಿ ಸಿಕ್ತು ನಮ್ಮ ಗಾಡಿ. ಅಂತೂ ಸಿಕ್ಬಿಡ್ತು. ಸೊ ಇಲ್ಲಿ ನೋಡಿ ಇರೋದು ಬಿಲ್ಲು. ಸೊ ನಮ್ಮ ಗಾಡಿ ನಿಲ್ಲ ಅಂತೈತೆ. ಸೊ ತುಂಬ ಕ್ಲೀನ್ ಮಾಡಿದ್ದಾರೆ. KFH 6154. ಸೊ ಇದೇ ಗಾಡಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಎಲ್ಲ ವಾಷಿಂಗ್ ಎಲ್ಲ ಆಗಿ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದಾರೆ. ಸೊ ನೋಡಿ ಸಾಕಾಗಿದೆ ಗಾಡಿ ಮಾತ್ರ ಅಲ್ಟೇ ಮಾಡಿದ್ದಾರೆ. ಸೊ ಅವಾಗ ಹೆಂಗಿತ್ತು ಇವಾಗ ಹಂಗೆ ಇದೆ ನೋಡಿ. ಸೊ ಅವಾಗ ಗಾಡಿ ತಂಡ ಶೋರೂಮಲ್ಲಿ ಹೆಂಗಿತ್ತು ಇವಾಗ ಹಂಗೆ ಮಾಡಿ ಕಳಿಸಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಇನ್ನು 2,537 ಆಯ್ತು. 1 ಕಿಲೋಮೀಟರ್ ಎಲ್ಲ ಹೊಡೆದವ್ರೆ. ಗಾಡಿ ಮಾತ್ರ ಮಸ್ತಾಗಿ ಮಾಡೋರೆ. ಎಲ್ಲ ಕ್ಲೀನ್ ಐತೆ. ಸೊ ಬನ್ನಿ ಇವಾಗ ಇದನ್ನ ಮನೆ ತಗೊಂಡು ಹೋಗೋಣ. ನಮ್ಮ ಗಾಡಿ ಮನೆ ತಗೊಂಡು ಹೋಗ್ಬೇಕು. ಇವಾಗ ಈ ಡಿಕ್ಕಿಗೆ ಇಡಬೇಕು ಇದನ್ನ. ಜರ್ಕಿನ್ ಹಾಕೊಂಡು ಬೇರೆ ಒಂಥರ ಅನ್ನಿಸ್ತಿದೆ ನೋಡಿ. ಗಾಳಿ ಸಖತ್ತೈತೆ. ಗಾಳಿ ಎಲ್ಲಾರು ಇವಾಗ ಇಟ್ಟರೆ ಗಾಳಿ ಜರ್ಕಿನ್ ಹಾಕೊಂಡು ಶೆಕೆ ನಾನು ಚಳಿ ಅಂತ ಹಾಕ ಬಂದೆ. ಆದರೆ ನೋಡಿದ್ರೆ ಶೆಕೆ ಜಾಸ್ತಿ ಐತೆ. ಸೊ ತಡ್ರಿ ಡಿಕ್ಕಿ ಓಪನ್ ಮಾಡಿ ಡಿಕ್ಕಿ ಹೊಡೆದಿಡೋಣ ಜರ್ಕಿನ್ನ. ಇಲ್ಲಿ ನೋಡಿ ಆಯಿಲು ಎಲ್ಲ ಆಯ್ತಪ್ಪ. ಗಾಡಿ ಗರಂಟು ಸ್ವೀಟು ಗಾಯ್ಸ್. ಆಯಿಲ್ ಆಗ್ಬಿಡ್ತು ಇದಕ್ಕೆ ಜರ್ಕಿನಿಗೆ. ಸೊ ಬನ್ನಿ. ಸೊ ಇದನ್ನೊಂದು ಬಿಲ್ ಹಾಕಿರೋದು ನೋಡಿ ಎಷ್ಟು ಹಾಕಿದ್ದಾರೆ. ಸೊ ಬಿಲ್ ಹಿಂದೆ ಹಾಕಿರ್ತಾರೆ. ಇಷ್ಟಿಗೆ ಇಷ್ಟಾಯ್ತು. ಟೋಟಲ್ ಅಮೌಂಟು 550 ಐತೆ ಹೋಂಡಾ ಶೋರೂಮಲ್ಲಿ. ಸೆಕೆಂಡ್ ಸರ್ವಿಸ್ ತಂದಿದ್ದು ನೋಡಿ. ಸೆಕೆಂಡ್ ಸರ್ವಿಸ್ ಹಾಕಿದ್ದಾರೆ. ಸೊ ನೆಕ್ಸ್ಟು 5,500ಕ್ಕೆ ನೆಕ್ಸ್ಟ್ ತರಬೇಕಾದ್ರೆ ಗಾಡಿ ನಂದು. ಇವಾಗ ಮಾಡಿಸಿರೋದಕ್ಕೆ ನೆಕ್ಸ್ಟ್ 5,500 ತರಬೇಕು ಗಾಡಿನ ನಂದು. ಮೊದಲನೇದು ಹಾಕಿದ್ರೆ ಇಲ್ಲಿ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಎರಡನೇದು ಇಲ್ಲಿಗೆ ಹಾಕ್ಬೇಕಷ್ಟೇ ಇವಾಗ. ಸೊ ಟೂಲ್ಸ್ ಎಲ್ಲ ಏನು ಮಾಡಿದ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಕಡೆ ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಗ್ರೀಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಗ್ರೀಸ್ ಹಾಕೊಂಡು ಇದೆಲ್ಲ ಹೊಸ್ತಾಗಿ ಮಾಡ್ಬಿಟ್ಟವ್ರು ಗಾಡಿನ. ಅಲ್ಟಾಗಿತ್ತೆ. ಸೊ ಇದನ್ನು ಇನ್ನೂ ನೀಟಾಗಿ ನೋಡ್ಕೋಬೇಕಷ್ಟೇ ಇವಾಗ. ಸೊ ಬನ್ನಿ ಹೋಗೋಣ, ಇನ್ನೇನು ಟೈಮ್ ಆಯಿತು. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಅಮ್ಮ ಬಾ ಇಲ್ಲಿ ಅಂತ ಸ್ವಲ್ಪ ಡ್ರಮ್ ಕ್ಲೀನ್ ಮಾಡಬೇಕು ಅಂತ. ಸೊ ಡ್ರಮ್ ಕ್ಲೀನ್ ಮಾಡಕ್ಕೆ ಹೋಗೋಣ ಬನ್ನಿ. ಗೈಸ್ ಲಿಟ್ರಲಿ ಹೇಳ್ತಿದ್ದೀನಲ್ಲ, ಗಾಡಿ ಕಂಡೀಷನ್ ಮಾತ್ರ ಮಸ್ತ್ ಆಗೈತೆ. ಸೊ ನೋಡಿ ಎಷ್ಟು ಚೆನ್ನಾಗಿರೋದೈತೆ.
ಸೊ ನೋಡಿ ಸಕ್ಕತ್ತಾಗಿದೆ ಮಾತ್ರ. ಈಗ ಸರ್ವಿಸ್ ಮಾಡಿದಾಗ ಸ್ವಲ್ಪ ಸ್ಮೂತ್ ಐತೆ. ಆಮೇಲೆ ಇದು ಬ್ರೇಕ್ ಹಿಡಿಬೇಕಾದ್ರೆ ಸೌಂಡ್ ಇಲ್ಲ. ನಾನೇನು ಕಂಪ್ಲೇಂಟ್ ಮಾಡಿದ್ದೆ ಅಂದ್ರೆ ಸೌಂಡ್ ಬರ್ತೈತೆ, ಶೇಕ್ ಆಗ್ತೈತೆ, ಮತ್ತೆ ಇನ್ನ ಗುರ್ರ ಅಂತೈತೆ ಅಂತ. ಮೂರು ಸರಿಯಾಗಿದೆ ಇವಾಗ, ಶೇಕ್ ಆಗ್ತಿಲ್ಲ, ಏನು ಆಗ್ತಿಲ್ಲ. ಸೊ ಮಸ್ತ್ ಸ್ಮೂತ್ ಆಗಿ ಹೋಗೈತೆ. ನನಗೆ ಸೌಂಡ್ ಮಾತ್ರ ಮಸ್ತಾಗಿ ಇಷ್ಟ ಆಯ್ತು. ಸಕ್ಕತ್ತಾಗಿ ಮಾಡಿದ್ರೆ ಮಾತ್ರ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಗಾಡಿ ಫುಲ್ ರೆಡಿ ಆಗ್ಬಿಟ್ಟಿದೆ. ಸೊ ಫೈನಲಿ ಮನೆಗೆ ಬಂದ್ವಿ. ಸೊ ನೋಡಿ ಡೈನೋ ಇಲ್ಲಿ ನಿಂತಿದೆ. ಸೊ ಫುಲ್ ವಾಶ್ ಮಾಡಿದ್ದಾರೆ ನೋಡಿ, ಅಲ್ಲಿ ತೋರ್ಸೋಕ್ಕಾಗಲಿ ನೀಟಾಗಿ, ಇಲ್ಲಿ ತೋರಿಸ್ತೀನಿ ನೀಟಾಗಿ ಎಲ್ಲ ವಾಶ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲೆಲ್ಲ ವಾಶ್ ಐತೆ ಪೂರ್ತಿ, ಇಲ್ಲೆಲ್ಲ ವಾಶ್ ಐತೆ ನೀಟಾಗಿ, ಎಲ್ಲನೂ ಕ್ಲೀನ್ ಮಾಡಿದ್ದಾರೆ ಗೈಸ್. ಎಲ್ಲನೂ ಬಿಡ್ದಂಗೆ ಒಂಚೂರು ಬಿಡ್ದಂಗೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ನೋಡಿ ಫುಲ್ಲು ಕ್ಲೀನ್ ಐತೆ. ಸೊ ಇವಾಗ ನಮ್ಮ ಅಮ್ಮ ಹೇಳ್ತಿರೋದು ಹೆಂಗೆ ಗೊತ್ತಾ, ಈ ಡ್ರಮ್ ಕ್ಲೀನ್ ಮಾಡುವಂಥ, ಡ್ರಮ್ ಕ್ಲೀನ್ ಮಾಡ್ಬೇಕಂತ ಡ್ರಮ್ ತೋರಿಸ್ತೀನಿ ನೋಡಿ. ಸೊ ಇದು ಅಂಡರ್ಗ್ರೌಂಡ್ ಡ್ರಮ್ಮು, ನೀರಲ್ಲಿ ಹೊಡೆಯಿರೋದು. ಮಣ್ಣು, ಓ ಗಾಯ್ಸ್ ಮಣ್ಣು ನೋಡಿ ಗಾಯ್ಸ್, ಬರೀ ಫ್ಲ್ಯಾಶ್ ಮಾಡ್ತೀನಿ ನೋಡಿ, ಫ್ಲ್ಯಾಶ್ ಆಯ್ತಾ ನೋಡಿ, ಬರೀ ಮಣ್ಣು ಬ್ಲರ್ ಆಯ್ತು ಗೈಸ್. ನೋಡಿ ಬರೀ ಮಣ್ಣೆ ತುಂಬ್ಕೊಂಡೈತೆ. ಈ ಮಣ್ಣಿಗೆ ಫುಲ್ನ ಕ್ಲೀನ್ ಮಾಡ್ಬೇಕು ಇವಾಗ. ನೀರಲ್ಲಿ ನಾನೇ ಕಾಣಿಸ್ತೀನಿ ನೋಡಿ, ಬ್ಲರ್ ಆಗಿದೆ. ಸೊ ನೋಡಿ ಮಣ್ಣು ಫುಲ್ ತುಂಬ್ಕೊಂಡೈತೆ. ಇದೇನು ಗೊತ್ತಾ, ಇದು ಆಟೋಮೆಟಿಕ್ ಮಿಷಿನ್, ಇದು ಆಟೋಮೆಟಿಕ್. ಇಲ್ಲಿ ನೀರು ಬರ್ತಾ ಪೈಪಲ್ಲಿ ನೀರು ಬಂದ ತಕ್ಷಣ ಇಲ್ಲಿ ನೀರು ತುಂಬಿ ತಕ್ಷಣ ಇದು ಹತ್ಕೊಳ್ಳುತ್ತೆ, ಅಲ್ಲಿ ವಾಲ್ ಕ್ಲೋಸ್ ಆಗುತ್ತೆ. ಅವಾಗ ನೀರು ಬರೋದು ನಿಲ್ತೋಗುತ್ತೆ, ತುಂಬ ಅಲ್ಲ, ಅವಾಗ ತುಂಬ ಅರಿಯಲ್ಲ ಇದು. ಸೊ ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಈ ನೋಡಿ ಜೇಡ್ರಬಲ್ ಎಲ್ಲ ಕಟ್ಟಿದೆ. ಸೊ ನಾವು ಜಾಸ್ತಿ ಕ್ಲೀನ್ ಮಾಡೋದು, ಇದನ್ನು 3 ತಿಂಗಳು ಒಂದ್ಸತಿ ಕ್ಲೀನ್ ಮಾಡ್ತೀವಿ. 3 ತಿಂಗಳಿಗೆ ನೋಡಿ ಈ ಥರ ಕುಟ್ಕೊಂಡೈತೆ. ಸರಿ ಇವಾಗ ಇದನ್ನು ಕ್ಲೀನ್ ಮಾಡೋಣ. ಮನೆ ಮೊದಲು ಈಗ ಹಾಕಿರೋ ಬಟ್ಟೆ ಚೇಂಜ್ ಮಾಡ್ಬೇಕು, ಯಾಕಂದರೆ ನೆನ್ನೆ ಹಾಕಿರೋದು ನಾನು, ನೆನ್ನೆ ನೈಟ್ ಹಾಕಿರೋದು. ಸೊ ಇವಾಗ ಇದನ್ನು ಚೇಂಜ್ ಮಾಡೋಣ. ನೋಡಿ ಪ್ಯಾಂಟ್ ಹಾಕೀನಿ, ಪ್ಯಾಂಟು ಮತ್ತು ಇದು ಹಾಕೀನಿ. ಇವಾಗ ನಾನು ಚಡ್ಡಿ ಹಾಕೊಂಡು ಕ್ಲೀನ್ ಮಾಡೋಣ ಬನ್ನಿ. ಅದನ್ನು ಫುಲ್ ಕ್ಲೀನ್ ಮಾಡೋಕ್ಕೆ ಇವತ್ತು ಬನ್ನಿ ಕ್ಲೀನ್ ಮಾಡೋಣ. ಸೊ ನೋಡಿ ಫೈನಲಿ ರೆಡಿ ಆದೆ. ಸೊ ಏನು ರೆಡಿ ಆಗಿದ್ದಿಲ್ಲ, ಪ್ಯಾಂಟ್ ಶರ್ಟ್ ಬಿಟ್ಬಿಟ್ಟು ಚಡ್ಡಿ ಹಾಕೋದು ಅಷ್ಟಾಯ್ತು. ಸೊ ನೋಡಿ ಚಡ್ಡಿ ಹಾಕೊಂಡು ಶರ್ಟ್ ಹಾಕಲ್ಲ, ಡೈರೆಕ್ಟಿಗೆ ಹೋಗಿ ಇಳಿದು ನೀಟಾಗಿ ಕ್ಲೀನ್ ಮಾಡೋಣ. ಸೊ ಬನ್ನಿ ಹೋಗೋಣ ಕ್ಲೀನ್ ಮಾಡೋಣ. ಸೊ ಫೈನಲಿ ಎಲ್ಲ ಕ್ಲೀನ್ ಆಗಾಯಿತು. ಸೊ ಇವಾಗ ಜಸ್ಟ್ ಕ್ಲೀನ್ ಮಾಡಿದ್ದೀನಿ. ಅವಾಗ ಕಪ್ಪು ಹೋಗಿದ್ದು ಫುಲ್ ಎಲ್ಲ ಬೆಳ್ಳು ನೀಲಿ ಕಲರ್ ಆಗೋಯ್ತು. ಇದೆಲ್ಲ ಗಲೀಜಿತ್ತು, ಇದೆಲ್ಲ ಕರೆ ಇದು ಹೋಗಲ್ಲ. ಇಷ್ಟೇ ಮುಗೀತು. ಸೊ ಬಟ್ಟೆಗೆ ಇದೆಲ್ಲ ಕ್ಲೀನ್ ಮಾಡಿ ಮಣ್ಣೆತ್ತಿ, ಸೊ ಆದಮೇಲೆ ಮೇಲೆ ಕೊಟ್ಟು ಎಲ್ಲ ಕ್ಲೀನ್ ಮಾಡಾಯಿತು. ಸೊ ನೋಡೋದ್ರಲ್ಲ ಹೆಂಗೆ ಕ್ಲೀನ್ ಮಾಡೀನಿ ಅಂತ. ತುಂಬ ಟಫ್ ಇತ್ತು. ಇವಾಗ ನೆಕ್ಸ್ಟ್ ಮತ್ತೆ ಗುಡ್ಲಿ ತೆಗ್ದು ಅಡಾಕಿಡ್ಬೇಕಂತೆ. ಸೊ ಗುಡ್ಲಿ ತೆಗ್ದು ಅಡಾಕಿಡ್ಬೇಕಂತೆ. ಸೊ ಅದನ್ನು ಮಾಡೋಣ. ಇವತ್ತು ಮನೆ ಮಗ ಆಗ್ಬಿಟ್ಟಿನಿ. ಸೊ ಬನ್ನಿ ಇವಾಗ ಮೇಕತ್ತನ. ನೆಕ್ಸ್ಟ್ ಇವಾಗ ಇರೋದಂದರೆ ಮಾಡ್ಬೇಕಾದ್ರೆ ಇದನ್ನು ಕ್ಲೀನ್ ಮಾಡಬೇಕು ನೋಡಿ. ಇದೆಲ್ಲ ಪೂರ್ತಿ ಅಲ್ಲಿ ಗಂಟೆ ಫುಲ್ ಕ್ಲೀನ್ ಮಾಡಬೇಕಂತೆ. ಸೊ ಅದು ಮಾಡಿದ್ರೆ ನನಗೆ ನಮ್ಮಮ್ಮ 100 ರೂಪಾಯಿ ಕೊಡುತ್ತಂತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ. 100 ರೂಪಾಯಿ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ರಜೆ ಹಾಕೀನಿ. ಸೊ ಅದಕ್ಕೋಸ್ಕರ ಇದನ್ನು ಮಾಡಬೇಕಲ್ವ ಅಂತ ಮಾಡ್ತಾಯಿದ್ದೀನಿ ಇವಾಗ. ಸೊ ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಇದನ್ನು ಮಾಡೋಣ. ಮಾತ್ರ ಹೆವಿ ಮಳೆ ಬಂದ್ಬಿಡ್ತು. ಸೊ ಇವತ್ತು ಜರ್ಕಿನ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು. ಅಮ್ಮ ಕ್ಲೀನ್ ಮಾಡೋಕೆ ಹೇಳ್ತು. ಸೊ ಕ್ಲೀನ್ ಮಾಡಿದ್ದೀನಿ, ಅದು ಮಳೆ ಬಂದ್ಬಿಡ್ತು ಸರಿಯಾಗಿ. ಸೊ ನೋಡಿ ಸಖತ್ ಮಳೆ ಬಂದ್ಬಿಡ್ತು. ಸೊ ನಾನು ಈ ಕಡೆ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಈ ಕಡೆ ಬರೋಣ ಅಂತ ಬರ್ತಿದ್ದೆ, ಅಷ್ಟು ಬೇಗ ಮಳೆ ಬಂದ್ಬಿಡ್ತು. ನಾನು ಸೈಡಾಗಿ ಬಂದು ಕೂತ್ಕೊಂಡ್ಬಿಟ್ಟಿನಿ ಇಲ್ಲಿ ನೋಡಿ. ಸೊ ಮಳೆ ಸರ್ರೆ ಬರ್ತೈತೆ. ಸೊ ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಕೂತೀನಿ. ನೋಡೋಣ ಎಷ್ಟೊತ್ತವರೆಗೂ ಮಳೆ ಬರುತ್ತೆ ಅಂತ. ಸಖತ್ ಮಳೆ ಬರೋಂಗೈತೆ. ಸೊ ಸೀನಂತೂ ಫುಲ್ಲು ಗೆಟ್ಟೋಗ್ಬಿಟ್ಟೈತೆ. ಕಿತ್ತೀನಿ ಹುಲ್ಲು, ಆದಷ್ಟು ಕಿತ್ತೀನಿ. ಸೊ ಇನ್ನು ನೋಡೋಣ ಇನ್ನೂ ಎಷ್ಟಿದೆ ಅಂತ. ಸ್ವಲ್ಪ ನಮ್ಮ ಅಮ್ಮ ಇನ್ನೂ ಸ್ವಲ್ಪ ಕೀಳು ಅಂತೈತೆ, ಮಳೆ ಕೀಳೋಕ್ಕಾಗಲ್ಲ. ನೋಡೋಣ ಇವತ್ತು ಫುಲ್ಲು ಕಿತ್ತು ಕ್ಲೋಸ್ ಮಾಡೋಕ್ಕಲ್ಲ, ಕತ್ಲೆ ಆಗ್ಬೋದನ್ನು ವೀಡಿಯೋ ಮಾಡೋಕ್ಕಲ್ಲ. ಫ್ಲ್ಯಾಶ್ ಆನ್ ಮಾಡ್ಬಿಟ್ಟು ವೀಡಿಯೋ ಮಾಡ್ತವ್ರು, ಕಿತ್ತಿರೋದಿಲ್ಲ. ಆಮೇಲೆ ಒಬ್ಬೊಬ್ಬರು ಸುಳ್ಳು ಹೇಳ್ತಾನೆ ನಮ್ಮ ಏನೋ ಮಾಡಿರಲ್ಲ ಹಂಗೆ ಅನ್ಕೊಂಡಿರ್ತಾರೆ. ಸೊ ಆದರೆ ನಾನು ಕಿತ್ತಿದ್ದೀನಿ, ನಾನು ಫುಲ್ನಾಗಿ ಕಿತ್ತಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇವನು ನಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ, ಏನು ಗೊತ್ತಾ, ಮೈಗಳನ್ನ ಮಗ ಇವನು ಏನು ಮಾಡೋದಿಲ್ಲ ಅಂತ ಡೋಂಟ್ ಕೇರ್. ಸೊ ಹಂಗಂತ ಇನ್ನೊಂದು ವಿಷಯ ನಿಮಗೆ ಕ್ಲಿಯರ್ ಮಾಡಬೇಕು. ಸೊ ನಾನು ನನ್ನ ಬ್ಯಾಕ್ ಸ್ಟೋರಿ ಹೇಳ್ಬೇಕಾದ್ರೆ ಈ 2ನೇ ಲಾಗಲ್ಲಿ, ಸೊ ಆ ಲಾಗಲ್ಲಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಏನು ಹೇಳಿರೋದಂದರೆ, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ 2 ತಿಂಗಳು ಮದುವೆ ಆದಮೇಲೆ, ನಾವು ಹುಟ್ಟಾದ್ಮೇಲೆ 2 ತಿಂಗಳಾದ್ಮೇಲೆ ನಮ್ಮ ಅಪ್ಪ ಸತ್ತೋದ್ರು ಅಂತ ಹೇಳಿದ್ರು.
ಆದರೆ ನಾನು ಅದರಲ್ಲಿ ಮಿಸ್ ಆಗಿ ಏನಂತ ಹೇಳಿದ್ರೆ, ನಾನು ಹುಟ್ಟಿ 2 ತಿಂಗಳಾದಮೇಲೆ ಮದುವೆ ಆದರು ಅಂತ ಏನೋ ಹೇಳಿದ್ದೀನಿ. ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಅದು ಮಿಸ್ ಆಗಿರೋದು. ಸೊ ಬಾಯಿ ತಪ್ಪಿ ಬರ್ತಿರುತ್ತೆ ನಂಗೆ ಆ ಥರ ಮಿಸ್ ಆಗಿ ಬರ್ತಿರುತ್ತೆ. ಸೊ ಅದು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದೇ ಅದು ಇನ್ನೂ ಇನ್ನೇನಕ್ಕೆ ಯಾರು ಏನು ಕೇಳಿಲ್ಲ. ಸೊ ಅದೇ ಮೇನ್ ಟಾಪಿಕ್ಕು. ನಮ್ಮ ಅಪ್ಪ ಅಮ್ಮ ಮದುವೆ ಆದರು, ಲವ್ ಮಾಡಿ ಮದುವೆ ಆದರು. ಮದುವೆ ಮೇಲೆ ಒಂದು ವರ್ಷ ಆದಮೇಲೆ ನಾನು ಹುಟ್ಟಾದ್ಮೇಲೆ 2 ತಿಂಗಳಾದಮೇಲೆ ನಮ್ಮ ಅಪ್ಪ ಅವ್ರು ತೀರೋದ್ರು. ಆಮೇಲೆ ನಮ್ಮ ಅಮ್ಮ ಅವರು ಸ್ವಲ್ಪ ದಿನ ಸಾಕಿ ಆಮೇಲೆ ಅವರು ಹೋದರು. ಅವ್ರು ನಮಗೆ ಅವಾಗ ಹೋದ ನಮ್ಮ ಅಮ್ಮ ಹೇಳಿದ್ದು, ಇವತ್ತು ಕಣ್ಣಿ ಕನಸಲ್ಲಿ ನಮ್ಗೆ ಗೊತ್ತೇ ಇಲ್ಲ ಯಾರು ಅಂತ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅಪ್ಪನ ಹೆಸರು ಗೊತ್ತಿಲ್ಲ, ಅಮ್ಮನ ಹೆಸರು ಗೊತ್ತಿಲ್ಲ ನನಗೆ. ಅಜ್ಜಿ ಜೊತೆನೇ ಬೆಳೆದಿರೋ ಚಿಕ್ಕ ವಯಸ್ಸಿಂದ ನಮಗೆ ಅಷ್ಟೇ. ಅಜ್ಜಿನೇ ಅಮ್ಮ, ಅಜ್ಜಿನೇ ದೇವರು ಎಲ್ಲ ನಮಗೆ. ಸೊ ಅಮ್ಮನೇ. ಸೊ ಇವಾಗ ಎಲ್ಲ ಕ್ಲಿಯರ್ ಆಯಿತು ಅಂತೀನಿ. ಸೊ ಇನ್ನು ನಾನು ಸಿಂಪತಿ ಉಡಿಸ್ಬೇಕಂತ ಏನು ಹೇಳ್ತಿಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ. ನಿಮಗೆ ರಿಯಾಲಿಟಿ ಹೇಳ್ತೀನಿ ಅಷ್ಟೇ ನಾನು, ಅಷ್ಟೇ. ಇನ್ನು ಎಲ್ಲ ಕ್ಲಿಯರ್ ಆಯಿತು ಅಂತೀನಿ. ಸೊ ಇನ್ನು ಮಳೆ ನಿಂತಾಗ ವೀಡಿಯೋ ಮಾಡಿಬಿಟ್ಟು ಈ ಲಾಗ್ನ ಎಂಡ್ ಮಾಡೋಣ. ಸೊ ಗೈಸ್, ಸೊ ಫೈನಲಿ ಮಳೆ ನಿಂತೋಯ್ತೆ. ಸೊ ಇವಾಗ ಮಳೆ ಜಸ್ಟ್ ನಿಂತೈತೆ. ಸೊ ನೋಡಿ, ಜಸ್ಟ್ ನಿಂತೈತೆ. ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಕ್ಲೀನ್ ಮಾಡಿ ನೀರು ಕಾಣ್ತಿಲ್ಲ ಅಷ್ಟೇ. ಅಲ್ಲಿ ಸ್ವಲ್ಪ ಫ್ಲ್ಯಾಶ್ ಆನ್ ಮಾಡ್ತೀನಿ ನೋಡಿ, ಸ್ವಲ್ಪ ಕಾಣುತ್ತೆ ಅನ್ಕೋತೀನಿ. ಅಷ್ಟೊಂದು ಕಾಣ್ತಿಲ್ಲ, ನೆಂದುಬಿಟ್ಟೆ ಮಾಡೀನಿ. ಸೊ ಅಷ್ಟೊಂದು ಕಾಣ್ತಿಲ್ಲ. ಸೊ ನಾಳೆ ಬೆಳಗ್ಗೆ ತೋರಿಸ್ತೀನಿ, ನಾಡಿದ್ದು ಬ್ಲಾಗಲ್ಲಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿ. ಸೊ ನೋಡಿದ್ರಲ್ಲ, ಇವತ್ತು ಮನೆ ಕೆಲಸ ತುಂಬ ಇತ್ತು. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು.